ನೆನ್ನೆ 8:30 ಮಾತಾಡಿದ್ದಕ್ಕೂ ಇವತ್ತು 8:30 ಮಾತಾಡ್ತಾ ಇರೋದಕ್ಕೂ ಸಿಚುವೇಶನ್ನಲ್ಲಿ ಎಷ್ಟೊಂದು ವ್ಯತ್ಯಾಸ ನೋಡಿ. ಇರಾನ್ ಏನಾದರೂ ಕದನ ವಿರಾಮಕ್ಕೆ ಒಪ್ಪಿ ಮುಂದೆ ಬರದೇ ಹೋದರೆ ದೊಡ್ಡ ಮಟ್ಟದ ದಾಳಿಯೊಂದಕ್ಕೆ ಅಮೆರಿಕ ತಯಾರಾಗ್ತಿದೆ. ದೊಡ್ಡ ಮಟ್ಟದ ದಾಳಿಯೊಂದಕ್ಕೆ ಅಮೆರಿಕ ತಯಾರಾಗ್ತಿದೆ. ನೆನ್ನೆ ನ್ಯೂಸ್ ಅವರ್ನಲ್ಲಿ ನಾನೇ ಹೇಳಿದ್ದೆ ಇದನ್ನು. ಇವತ್ತಿನ ಸಿಚುವೇಶನ್ ಬೇರೆ ಇದೆ. ದೊಡ್ಡ ಮಟ್ಟದ ದಾಳಿಗೆ ಅಮೆರಿಕ ತಯಾರಾಗ್ತಿರೋದು ಹೌದು. ಆದರೆ ಆ ದಾಳಿಯನ್ನು ಮಾಡುವ ಉದ್ದೇಶವೇ ಇಲ್ಲ ಅಂತ. ಉದ್ದೇಶವೇ ಇಲ್ಲ. ಸಾಧ್ಯ ಆದಷ್ಟು ಇರಾನನ್ನು ಹೆದರಿಸೋ ಪ್ರಯತ್ನ ಮಾಡೋದಪ್ಪ. ಹೆದರಲೇ ಇಲ್ಲ ಅಂದರೆ ಆಯ್ತು ಬಿಡಿ, ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಂತೇಳಿ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಬಂದುಬಿಡೋದು ಅಂತ. ಇದು ಕೇವಲ ಹೆದರಿಸುವುದಕ್ಕೆ ಸೇನೆಯ ನಿಯೋಜನೆ ಅಂತ. 57,000 ಸೈನಿಕರನ್ನು ಡೊನಾಲ್ಡ್ ಟ್ರಂಪ್ ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ. ಇರಾನಿನ ಸುತ್ತಲಿನ ದೇಶಗಳ ಸೇನಾ ನೆಲೆಗಳಲ್ಲಿ ನಿಲ್ಲಿಸಿದ್ದಾರೆ. ಒಂದು ಹಡಗು ಅಬ್ರಹಾಂ ಲಿಂಕನ್ ಮೊದಲೇ ಕಳಿಸಿದ್ರು. ಹಡಗು ಅಂದರೆ ಏರ್ಕ್ರಾಫ್ಟ್ ಕ್ಯಾರಿಯರ್. ಅದರ ಜೊತೆಗೆ ಇನ್ನೊಂದು ಹಡಗನ್ನು ಕಳಿಸಿದ್ರು. ಅದು ಒಂದು ಹೋಗಿ ನಿಂತ್ಕೊಂಡಿದೆ. ಮೊದಲು ಹೋದ ಹಡಗಿನಲ್ಲಿ 5,700 ಸಿಬ್ಬಂದಿ ಇದ್ದರು. ಆ ನಂತರ ಹೋದ ಹಡಗಿನಲ್ಲಿ 3,500 ಸಿಬ್ಬಂದಿ ಇದ್ದಾರೆ. USS ಟ್ರಿಪೋಲಿ ಅಂತ ಇನ್ನೊಂದು ಹಡಗಿನ ಹೆಸರು. ಭೂಸೇನೆ ವಿಮಾನದಲ್ಲಿ ಹೋಗಿ ಇಳ್ಕೊಂಡಿದೆ. ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ಸೈನಿಕರು ಅನ್ನುವುದನ್ನು ನೋಡ್ತಾ ಇದ್ದೀರಿ. ಕತಾರ್ನಲ್ಲಿ 11,000, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ 5,000, ಬಹರೇನ್ನಲ್ಲಿ 14,000, ಕುವೈತ್ನಲ್ಲಿ 14,000, ಜೋರ್ಡನ್ನಲ್ಲಿ 3,000, ಸೌದಿ ಅರೇಬಿಯಾದಲ್ಲಿ 3,000, ಇರಾಕ್ ಮತ್ತು ಸಿರಿಯಾ ಸೇರಿ 3,400 ಸೈನಿಕರು. ಇಷ್ಟು ಸೈನಿಕರನ್ನು ಡೆಪ್ಲಾಯ್ ಮಾಡಲಾಗಿದೆ. ಇನ್ನು 10,000 ಸೈನಿಕರು ಅಮೆರಿಕದಲ್ಲಿ ಸ್ಟ್ಯಾಂಡ್ ಬೈನಲ್ಲಿದ್ದಾರೆ. ಆದೇಶ ಬಂದ ತಕ್ಷಣ ವಿಮಾನ ಹತ್ತೋದಕ್ಕೆ ತಯಾರಾಗಿರ್ಬೇಕು ಅವರು. ಇಷ್ಟೆಲ್ಲ ಡೆಪ್ಲಾಯ್ಮೆಂಟ್ ಮಾಡ್ತಿರೋದು ಇರಾನ್ ಕದನ ವಿರಾಮಕ್ಕೆ ಒಪ್ಪದೇ ಹೋದರೆ ಭೂದಾಳಿ ನಡೆಸುವುದಕ್ಕೆ ಅಂತಲೇ ಚರ್ಚೆ ಆಗ್ತಾ ಇರೋದು. ವಿಶೇಷವಾಗಿ ಹಾರ್ಮುಜ್ ಜಲಸಂಧಿಯನ್ನು ಮೊದಲು ವಶಕ್ಕೆ ತಗೊಳ್ತಾರೆ. ಖಾರ್ಗ್ ದ್ವೀಪದ ಮೇಲೆ ಅಧಿಪತ್ಯ ಸಾಧಿಸ್ತಾರೆ. ಅದಾದ ನಂತರ ಪರ್ಷಿಯನ್ ಕೊಲ್ಲಿಯಲ್ಲಿರುವಂಥ, ಪರ್ಷಿಯನ್ ಗಲ್ಫ್ನಲ್ಲಿರುವಂಥ ಇರಾನಿಗೆ ಸೇರಿದ ಇತರ ದ್ವೀಪಗಳನ್ನು ಗೆದ್ದುಕೊಳ್ತಾರೆ. ಅವುಗಳನ್ನೇ ಬೇಸಾಗಿಟ್ಕೊಂಡು ಇರಾನಿನ ಮೇಲೆ ದಾಳಿ ಮಾಡ್ತಾರೆ. ಇದುವರೆಗಿನ ಲೆಕ್ಕಾಚಾರ ಬಂದದ್ದು. ಇರಾನ್ ತಯಾರಾಗಿತ್ತು. ಪರ್ಷಿಯನ್ ಗಲ್ಫ್ನಲ್ಲಿರುವ ಶಾರ್ಕ್ಗಳಿಗೆ ನೀವು ಆಹಾರ ಹಾಕ್ತೀರಿ ಅಂತ ಅಮೆರಿಕದ ಸೈನಿಕರಿಗೆ ಇರಾನ್ ಎಚ್ಚರಿಕೆ ಕೊಡ್ತು. ಇದೆಲ್ಲದರ ಮಧ್ಯದಲ್ಲಿ ಟ್ರಂಪ್ ತಲೆಯಲ್ಲಿರದೆ ಬೇರೆ ಕೆಲವರಿಗೆ ಹಿಂಟ್ ಕೂಡ ಕೊಟ್ಟಿದ್ದಾರೆ ಅವರು ಅಂತ. ಹಾರ್ಮುಜ್ ಜಲಸಂಧಿ ಓಪನ್ ಆಗಲಿ ಆಗದೇ ಇರಲಿ, ಇರಾನ್ ಶರಣಾಗತ ಆಗಲಿ ಆಗದೇ ಇರಲಿ, ರೆಜಿಮ್ ಚೇಂಜ್ ಆಗಲಿ ಆಗದೇ ಇರಲಿ, 1-2 ವಾರ ನೋಡಿ ಅಲ್ಲಿಂದ ವಾಪಸ್ ಬಂದುಬಿಡೋದು ಅನ್ನುವ ಮನಸ್ಥಿತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರಂತೆ. ಹಾರ್ಮುಜ್ ಜಲಸಂಧಿಗೆ ಒಂದು ಸಲ ನುಗ್ಗಿದ್ರೆ, ಖಾರ್ಗ್ ದ್ವೀಪಕ್ಕೆ ಒಂದು ಸಲ ನುಗ್ಗಿದ್ರೆ ಈ ಯುದ್ಧ ಎಷ್ಟು ದಿವಸ ಹೋಗುತ್ತೋ, ವಾರಗಟ್ಟಲೆ ಹೋಗುತ್ತೋ, ತಿಂಗಳಗಟ್ಟಲೆ ಹೋಗುತ್ತೋ, ವರ್ಷಗಟ್ಟಲೆ ಹೋಗುತ್ತೋ ಅಂದಾಜಿಲ್ಲ. ಸುಮ್ಮನೆ ಎಳ್ಕೊಂಡು ಹೋದ್ರೆ ಏನು ಮಾಡ್ತೀರಿ? ಆ ಆತಂಕದಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಸಂಸತ್ತಿನ ಕೆಲವು ಸದಸ್ಯರ ಜೊತೆಗೆ ಮಾತಾಡ್ತಾ ಹೇಳಿದ್ರಂತೆ, ಇಲ್ಲ ಇದನ್ನು ಮುಗಿಸ್ಬಿಡ್ತೀವಿ ಆದಷ್ಟು ಬೇಗ ಅಂತ. ಆದಷ್ಟು ಬೇಗ ಮುಗಿಸ್ಬಿಡ್ತೀವಿ. ಸಂಪುಟ ಸದಸ್ಯರಿಗೆ ಮಾಹಿತಿ ಹಂಚ್ಕೊಂಡಿದ್ದಾರೆ. 4ರಿಂದ 6 ವಾರ ನಡೆಯುತ್ತೆ ಅಂದ್ಕೊಂಡಿದ್ವಿ. ಈಗ ನೋಡಿದ್ರೆ, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ಆಗೋ ಹಂಗೆ ಕಾಣ್ತಾ ಇದೆ. ತುಂಬ ಏನು ಡ್ರ್ಯಾಗ್ ಮಾಡೋದಿಲ್ಲ ಇದನ್ನು. ಆದಷ್ಟು ಬೇಗ ಮುಗಿಸ್ತೀವಿ ಅಂತ. ಆಯ್ತು, ಹಾಗಿದ್ರೆ ಈ ಯುದ್ಧ ಮಾಡುವ ಮೂಲಕ ಏನು ಸಾಧಿಸಿದ್ರಿ ಅಂತ ಸಂಪುಟ ಸದಸ್ಯರು ಕೇಳಿದಾಗ ಡೊನಾಲ್ಡ್ ಟ್ರಂಪ್ ಹೇಳಿದ್ರಂತೆ, ಇರಾನಿನ ಸೇನಾ ಶಕ್ತಿಯನ್ನು ನಾಶಪಡಿಸುವ ಉದ್ದೇಶ ಇತ್ತು, ನಮ್ಮ ಉದ್ದೇಶ ಈಡೇರಿದೆ ಅಂತ. ನೋಡಿ, ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕ ಎಷ್ಟು ಸಲ ಈ ಯುದ್ಧದ ಉದ್ದೇಶಗಳು, ಗುರಿಗಳು ಬದಲಾಗ್ತಾ ಬಂದವು. ದಾಳಿ ಮಾಡಿದಾಗ ಇದ್ದ ಉದ್ದೇಶ ರೆಜಿಮ್ ಚೇಂಜ್, ಆಡಳಿತದ ಬದಲಾವಣೆ ಮಾಡಬೇಕಲ್ಲಿ ಅಂತ. ಬೇಡ ಖಮೇನಿ ಆಡಳಿತ, ಬೇಡ ಅದು ಇಸ್ಲಾಮಿಕ್ ಕಟ್ಟರ್ಪಂಥೀಯ ಆಡಳಿತ, ಚೇಂಜ್ ಮಾಡಬೇಕದನ್ನು ಅಂತ. ಚೇಂಜ್ ಆಯಿತಾ? ಇಲ್ಲ.
ಇರಾನಿನ ಅಣ್ವಸ್ತ್ರ ತಯಾರಿಸುವ ಶಕ್ತಿಯನ್ನು ಧ್ವಂಸಗೊಳಿಸಬೇಕು, ಇನ್ನೊಂದು ಗುರಿ ಇತ್ತು. ಧ್ವಂಸಗೊಳಿಸಬೇಕು ಅನ್ನುವ ಗುರಿಯೇ ಹಾಸ್ಯಾಸ್ಪದ. 2025 ಜೂನ್ನಲ್ಲಿ ಅಟ್ಯಾಕ್ ಮಾಡಿದಾಗ ಡೊನಾಲ್ಡ್ ಟ್ರಂಪ್ 6-7 ಕಡೆ ಹೇಳಿದ್ರು, ಇನ್ನು ಇವರು ಇರಾನ್ ಕೈಯಲ್ಲಿ ಅಣ್ವಸ್ತ್ರ ಮಾಡೋದಕ್ಕಾಗೋದಿಲ್ಲ, ಇನ್ನು ಇರಾನ್ ಕೈಯಲ್ಲಿ ಅಣ್ವಸ್ತ್ರ ಮಾಡೋದಕ್ಕಾಗೋದಿಲ್ಲ. ಹಂಗೆ ಹೇಳಿ ಇನ್ನೂ 1 ವರ್ಷವೂ ಕಳೆದಿಲ್ಲ ರೀ, ಆಗಲೇ ಮತ್ತೆ ನೀವು ಅಣ್ವಸ್ತ್ರ ಮಾಡುವ ಶಕ್ತಿಯನ್ನು ನಾಶ ಮಾಡ್ತೀವಿ ಅಂತಂದ್ರೆ ಏನು ಅರ್ಥ ಅದು? ಅದಾದ ನಂತರ ಅಯ್ಯೋ ಹಾರ್ಮುಜ್ ಜಲಸಂಧಿಯ ಮೇಲೆ ಹಿಡಿತ ಸಾಧಿಸಿಕೊಂಡು ಬಿಟ್ರಲ್ಲ, ಯುದ್ಧದ ಗುರಿ ಮತ್ತೆ ಶಿಫ್ಟ್ ಆಯಿತು, ಚೇಂಜ್ ಆಯಿತು, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಿಬಿಡ್ತೀವಿ ಅಂತ. ಈಗ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡುವುದು ಪ್ಲ್ಯಾನ್ನಲ್ಲಿಲ್ಲ. ಇರಾನಿನ ಸೇನಾ ಶಕ್ತಿಯನ್ನು ನಷ್ಟ ಮಾಡಬೇಕು ಅನ್ನೋ ಉದ್ದೇಶ ಇತ್ತು, ನಷ್ಟ ಮಾಡಿದ್ದೀವಲ್ಲ, ಆಯ್ತೇನು ವಾಪಸ್ ಬಂದುಬಿಡೋಣ ಅಂತ. ಇತ್ತೀಚಿನ ವರ್ಷಗಳಲ್ಲಿ ಅಮೇರಿಕಕ್ಕಾದ ಅತಿ ದೊಡ್ಡ ಅವಮಾನ ಇರಬೇಕಿದು. ಇತ್ತೀಚಿನ ವರ್ಷಗಳಲ್ಲಿ ಇದು ಯಾಕೆಂದರೆ ಖರ್ಚು ಭರಿಸೋಕ್ಕಾಗ್ತಿಲ್ಲ. $1 ಬಿಲಿಯನ್ ಪರ್ ಡೇ, 19,000 ಕೋಟಿ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಇಲ್ಲಿ ತನಕ $35 ಬಿಲಿಯನ್ ಖರ್ಚಾಗಿದೆ. ಮೊದಲ 6 ದಿನದಲ್ಲೇ $11.3 ಬಿಲಿಯನ್ ಅಮೆರಿಕ ಸ್ಪೆಂಡ್ ಮಾಡ್ತು ಇದರ ಮೇಲೆ. ಇನ್ನೂ ಎಷ್ಟು ದಿವಸ ಅಂತ? ಪ್ರತಿದಿನ ಎಷ್ಟು ಖರ್ಚು ಮಾಡ್ತಾ ಹೋಗ್ತಾರೆ? ಇನ್ನೂ ಎಷ್ಟು ದಿವಸ ಹೋಗ್ಬೇಕಿದು? ಅಫ್ಕೋರ್ಸ್ ಅಮೇರಿಕದ ಆರ್ಥಿಕತೆ ಹೇಳೋದಕ್ಕೆ ತುಂಬ ದೊಡ್ಡದು. ನಾವೇನು ಕನಸು ಕಾಣ್ತಿದ್ದೀವಿ? 5 ಟ್ರಿಲಿಯನ್ ಎಕನಾಮಿ ಆಗಬೇಕು, 5 ಟ್ರಿಲಿಯನ್ ಎಕನಾಮಿ ಆಗಬೇಕು. 5 ಟ್ರಿಲಿಯನ್ ಎಕನಾಮಿ ಅಂದರೆ $5 ಟ್ರಿಲಿಯನ್ ಎಕನಾಮಿ. 1 ಟ್ರಿಲಿಯನ್ ಅಂದರೆ 1,00,000 ಕೋಟಿ. ಅದನ್ನು ಡಾಲರಿಗೆ ತಂದರೆ ಇವತ್ತಿನ ರೇಟಲ್ಲಿ 95 ಲಕ್ಷ ಕೋಟಿ. ಇಂಟು 5 ಮಾಡ್ಕೊಳ್ಳಿ, ಭಾರತ ಕಾಣ್ತಾ ಇರುವ ಕನಸು. ಅಷ್ಟು ದೊಡ್ಡ ಎಕನಾಮಿ ಆಗ್ಬೇಕು ನಾವು ಅಂತ. ಅಮೇರಿಕಾ ಇಸ್ ಅ $30 ಟ್ರಿಲಿಯನ್ ಎಕನಾಮಿ, $30 ಟ್ರಿಲಿಯನ್ ಎಕನಾಮಿ ಅದು. ಆದರೆ ಅವರ ಸಾಲ $39 ಟ್ರಿಲಿಯನ್ ಇದೆ. $39 ಟ್ರಿಲಿಯನ್ ಸಾಲ ಇದೆ. ಪ್ರತಿ ವರ್ಷ $1.1 ಟ್ರಿಲಿಯನ್ ಬಡ್ಡಿ ಕಟ್ತಾರೆ ಅವರು. ಕೆಲವು ಮೂಲಗಳ ಪ್ರಕಾರ ಇಟ್ ಈಸ್ ಕ್ಲೋಸ್ ಟು $2 ಟ್ರಿಲಿಯನ್, $1.9 ಟ್ರಿಲಿಯನ್ ಸಾಲ ಕಟ್ತಾರೆ, ಬಡ್ಡಿ ಕಟ್ತಾರೆ ಅವರು. ಬರೀ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟದೆ. ಹೇಳಿಕೊಳ್ಳುವುದಕ್ಕೊಂದು ದೊಡ್ಡ ಎಕನಾಮಿ. ಅಮೆರಿಕನ್ ಎಕನಾಮಿ ನಿಂತಿರೋದೇ ಡಾಲರ್ನ ಶಕ್ತಿಯ ಮೇಲೆ. ಇರಾನ್ ಒಂದು ನಿರ್ಧಾರ ತಗೊಂಡಿತ್ತಲ್ಲ, ಚೈನಾಕ್ಕೆ ನಾವು ಆಯಿಲ್ ಕೊಡ್ತೀವಿ, ಚೈನಾದಿಂದ ವಸ್ತುಗಳನ್ನು ತರಿಸ್ಕೊತೀವಿ, ಆ ವ್ಯವಹಾರದಲ್ಲಿ ಡಾಲರ್ ಬಳಸೋದಿಲ್ಲ ಅಂದ್ರೆ ಅವರು. ಡಾಲರ್ನ ಬಳಕೆ ಇರಲಿಲ್ಲ ಅದರಲ್ಲಿ. ಯುವಾನ್ ಕೊಟ್ಟು ಚೈನಾದವರು ಆಯಿಲ್ ಖರೀದಿ ಮಾಡ್ತಿದ್ರು. ಅಲ್ಲಿದೇನೋ ರೂಬಲ್ಲ, ಐ ಫಾರ್ಗಾಟ್, ಇರಾನಿಯನ್ ಕರೆನ್ಸಿ. ಅದನ್ನು ಕೊಟ್ಟು ಇರಾನಿಯನ್ನರು ತಮಗೆ ಬೇಕಾದ ವಸ್ತುಗಳನ್ನು ಚೈನಾದಿಂದ ತರಿಸ್ಕೊತಿದ್ರು. ಅವ್ರವ್ರ ಮಧ್ಯೆ ವ್ಯವಹಾರ ನಡೀತಿತ್ತು ಅಷ್ಟೇ. ಅಮೇರಿಕಕ್ಕೆ ಚಡಪಡಿಕೆ ಅದು, ನೀವು ಡಾಲರ್ ಬಳಸೋದಿಲ್ವಾ ಅಂತ. ರಿಯಾಲ್, ರೂಬಲ್ ಅಲ್ಲ, ರಿಯಾಲ್. ಪ್ರಪಂಚದ ಬಹುತೇಕ ದೇಶಗಳ ಡಾಲರ್ ಬಳಸ್ಕೊಂಡು ವ್ಯವಹಾರ ಮಾಡ್ತಿದ್ದಾವೆ ಅನ್ನುವುದೇ ಅಮೇರಿಕದ ಶಕ್ತಿ. ನಾಳೆ ದಿವಸ ಒಂದೊಂದೇ ದೇಶಗಳು ನಮಗೆ ಡಾಲರ್ ಬೇಡ 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 ಅಂತ ನಿರ್ಧರಿಸ್ತಾ ಹೋಗ್ಬಿಟ್ರೆ ಒಳಗಿಂದೊಳಗೆ ಕೊಲಾಪ್ಸ್ ಆಗ್ಬಿಡುತ್ತೆ ಆ ದೇಶ. ಬ್ರಿಕ್ಸ್ ಒಕ್ಕೂಟದ ಒಂದು ಪ್ರಪೋಸಲ್ ಇದೆ, ನಮ್ಮದೇ ಸಪರೇಟ್ ಕರೆನ್ಸಿ ಮಾಡ್ಕೊಳ್ಳೋಣ ಅಂತ. ಈಗ ಭಾರತದ ರೂಪಾಯಿ ಇದೆಯಲ್ಲ, ರಿಸರ್ವ್ ಬ್ಯಾಂಕ್ $1 ನೋಟನ್ನು ಪ್ರಿಂಟ್ ಹಾಕಬೇಕು ಅಂದರೂ ಅಷ್ಟು ಅಸೆಟ್ ಇರಬೇಕಲ್ಲಿ, ಅಷ್ಟು ಬಂಗಾರ ಇರಬೇಕು. ಅಮೇರಿಕಕ್ಕೆ ಹಂಗಿಲ್ಲ, ದೇ ವಿಲ್ ಜಸ್ಟ್ ಪ್ರಿಂಟ್. ಜಗತ್ತಿಗೆ ಅದರ ರಿಕ್ವೈರ್ಮೆಂಟ್ ಇದೆ ರೀ, ಪ್ರಿಂಟ್ ಮಾಡ್ತಿರ್ತಾರೆ ಅವರು ಅಷ್ಟೇ. ಅದನ್ನು ಜಗತ್ತು ಉಪಯೋಗಿಸ್ತಾ ಇದೆ ಅನ್ನೋ ಕಾರಣಕ್ಕೆ ಅದು ಹೋದರೆ ಮುಗೀತು. ಅಮೇರಿಕ ಅಪ್ ಟು $1.9 ಟ್ರಿಲಿಯನ್ ಬಡ್ಡಿನೇ ಕಟ್ತಾರೆ ಅಂತಂದರೆ ಯೋಚನೆ ಮಾಡ್ಕೊಳ್ಳಿ ನೀವು. ನಾವು $5 ಟ್ರಿಲಿಯನ್, ವಿ ಆರ್ ನೌ $4 ಟ್ರಿಲಿಯನ್ ಎಕನಾಮಿ. $5 ಟ್ರಿಲಿಯನ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀವಿ. ಚೈನಾ ಇಸ್ ವಾಟ್? 18-19 ಟ್ರಿಲಿಯನ್ ಎಕನಾಮಿ ಚೈನಾ. ಖರ್ಚು ತಡ್ಕೊಳ್ಳೋಕ್ಕಾಗ್ತಿಲ್ಲ. ಪ್ರತಿ ದಿನ ಬೆಳಗಾದ್ರೆ 19,000 ಕೋಟಿ ರೂಪಾಯಿ. ಯೋಚನೆ ಮಾಡಿ ನೀವು, $1 ಬಿಲಿಯನ್ ದಿನ ಬೆಳಗಾದರೆ ಆಗ್ತಾ ಇರುವ ಖರ್ಚು. ಆರ್ಥಿಕತೆಗೆ ಹೊಡೆತ. ಇರಾನ್ ಪ್ರತಿರೋಧ ಒಡ್ತಾನೇ ಇದೆ.
ಹಾರ್ಮುಜ್ ಜಲಸಂಧಿಗೆ ಕೈ ಹಚ್ಚಿದರೆ ಯುದ್ಧ ಯಾವಾಗ ನಿಲ್ಲುತ್ತೋ ಹೇಳೋದಕ್ಕೆ ಬರೋದಿಲ್ಲ. ಆಡಳಿತ ಬದಲಾವಣೆ ಮಾಡಿಬಿಡಬೇಕು, ರೆಜಿಮ್ ಚೇಂಜ್ ಮಾಡಿಬಿಡಬೇಕು ಅನ್ನೋ ಗುರಿ ಇತ್ತು. ಗುರಿ ಈಡೇರಲಿಲ್ಲ, ಈಡೇರುವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಇನ್ನು ಅಂತಿಮವಾಗಿ ಉಳ್ಕೊಂಡಿರೋದು ತೈಲ ಕೇಂದ್ರಗಳು, ದೊಡ್ಡ ದೊಡ್ಡ ತೈಲ ಕೇಂದ್ರಗಳನ್ನು ಹೊಡೆದು ಬಿಡೋದು, ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೊಡೆದು ಬಿಡೋದು ಇರಾನ್ನಲ್ಲಿದು. ಹಾಗೊಂದು ವೇಳೆ ಮಾಡಿದ್ರೆ ಈಗಾಗಲೇ $119 ಹೋಗಿದೆ ಆಯಿಲ್ ಪ್ರೈಸು. ಇನ್ನೆಲ್ಲಿಗೆ ಹೋಗ್ಬೋದು ಲೆಕ್ಕ ಹಾಕಿ. ಮುಂದಿನ 10 ವರ್ಷ ಬಯಸ್ಕೋಬೇಕಾಗತ್ತೆ ಅಮೇರಿಕ ನೀವು ಮಾಡಿಟ್ಟಿದ್ದು ಅಂತ. ಅಂದರೆ ಜಗತ್ತಿಗೊಂದು ರಿಸೆಷನ್ ಬಂದಂಗೆ ಆಗತ್ತೆ ರೀ. ಜಗತ್ತಿನ ಆರ್ಥಿಕ ಪ್ರಗತಿಯ ವೇಗಕ್ಕೊಂದು ಬ್ರೇಕ್ ಹಾಕಿದಂಗೆ ಆಗ್ಬಿಡುತ್ತೆ ಆಯಿಲ್ ಪ್ರೈಸ್ಗಳು ಹೆಂಗೆ ಅಪ್ ಆ್ಯಂಡ್ ಡೌನ್ ಮುಂದುವರ್ಕೊಂಡು ಹೋದರೆ. ಈ ಎಲ್ಲ ಕಾರಣಕ್ಕೆ ಎಲ್ಲಿಗಿದೆಯೋ ಅಲ್ಲಿಗೆ ಯುದ್ಧ ಬಿಟ್ಟು ಬಂದ್ಬಿಡೋದು. ಇಂಥದ್ದೊಂದು ಲೆಕ್ಕಾಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಅಮೇರಿಕದ GDP, ಅಮೇರಿಕದ ಸಾಲ, ಅಮೇರಿಕದ ವಾರ್ಷಿಕ ಬಡ್ಡಿ ನೋಡ್ತಾ ಇದ್ದೀರಿ ನೀವು. ಪರ್ಸೆಂಟೇಜ್ ಲೆಕ್ಕಕ್ಕೆ ಬಂದರೆ ಎಷ್ಟಾಯ್ತು? ತನ್ನ GDPಯ 122% ಸಾಲ ಮಾಡ್ಕೊಂಡಿದೆ ಅಮೇರಿಕ. 122%. ಆದರೆ ಗಲ್ಫ್ ರಾಷ್ಟ್ರಗಳ ಒತ್ತಡ ಅಮೇರಿಕದ ಮೇಲೆ. ಇರಾನಿನ ಕಥೆಯನ್ನು ಪೂರ್ತಿಯಾಗಿ ಮುಗಿಸುವ ತನಕ ಯುದ್ಧ ನಿಲ್ಲಿಸಬೇಡಿ. ಗಲ್ಫ್ ರಾಷ್ಟ್ರಗಳು ಅಂತ ಸುದ್ದಿ ಇರೋದು, ಅತಿ ಹೆಚ್ಚು ಒತ್ತಡ ಇರೋದೇ ಸೌದಿ ಅರೇಬಿಯಾದ್ದು. ನೀವು ಹೀಗೆ ಇರಾನನ್ನು ಅರಜೀವ ಮಾಡ್ಕೊಂಡು ಹೋದರೆ, ಮಾಡಿ ಬಿಟ್ಟು ಹೋಗ್ಬಿಟ್ರೆ ನಾಳೆ ನಾವು ಜೀವನ ಮಾಡಬೇಕಿಲ್ಲಿ ಅಂತ. ಸೌದಿ ಅರೇಬಿಯಾದ ಅತಿ ಹೆಚ್ಚು ಒತ್ತಡ, ಅದು ಬಿಟ್ಟರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒತ್ತಡ. ಇರಾನನ್ನು ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ಪೂರ್ತಿಯಾಗಿ ಮುಗಿಸ್ಬಿಡಿ. ಅಕ್ಕಪಕ್ಕದಲ್ಲಿ ಇರಾನ್ನ ಅಕ್ಕಪಕ್ಕದಲ್ಲಿ ಇರಬೇಕಾಗಿರೋರು ಅವ್ರಿ. ನಾಳೆ ಅಮೇರಿಕಕ್ಕೆ ಏನೋ ತೀವ್ರ ಸಮಸ್ಯೆಯಾಗಿ ಸೌದಿ ಅರೇಬಿಯಾ, UAE, ಕತಾರು, ಇರಾಕು ಇಲ್ಲೆಲ್ಲ ಇರುವ ತನ್ನ ಸೇನಾ ನೆಲೆಗಳನ್ನು ಖಾಲಿ ಮಾಡ್ಕೊಂಡು ಅಮೇರಿಕ ವಾಪಸ್ ಹೋಗ್ಬಿಟ್ರು ಅವ್ರಿಗೇನು ಸಮಸ್ಯೆ ಇಲ್ಲ, ಹೆಂಗೋ ಇರ್ತಾರವರು. ಇಲ್ಲಲ್ಲ, ಮಧ್ಯಪ್ರಾಚ್ಯದಲ್ಲಿ ಇರಬೇಕಾಗಿರುವ ದೇಶಗಳಿವು. ಅದಕ್ಕೆ ಯುದ್ಧ ಮುಂದುವರಿಸ್ಬೇಕಾ, ದುಡ್ಡು ಕೊಡಿ ಅಂತಾರಂತೆ ಡೊನಾಲ್ಡ್ ಟ್ರಂಪ್. ಯುದ್ಧದ ಖರ್ಚನ್ನು ಮಧ್ಯಪ್ರಾಚ್ಯ ದೇಶಗಳಿಂದ ಇಸ್ಕೊಳ್ಳೋದು. 1990 ಕೊಲ್ಲಿ ಯುದ್ಧದಲ್ಲಿ ಮಧ್ಯಪ್ರಾಚ್ಯದ ದೇಶಗಳ ಖರ್ಚು ಕೊಟ್ಟಿದ್ವು ಅಮೇರಿಕಕ್ಕೆ. ಈಗಲೂ ಕೊಡಿ ಅಂತಾರಂತೆ. ಆ ಮಾತು ಬಂತದು ಆ್ಯಕ್ಚುಲಿ. ಆ ರೀತಿಯಾದಂಥದ್ದೊಂದು ಯೋಚನೆ ಡೊನಾಲ್ಡ್ ಟ್ರಂಪಲ್ಲಿ ಇದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.